ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಶಾಸಕ ಭೈರತಿ ಬಸವರಾಜ್ ತೀವ್ರ ವಿಚಾರಣೆ. ಪ್ರಕರಣದ 5ನೇ ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಡಿವೈಎಸ್ಪಿ ಗೌತಮ್ರಿಂದ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕಳೆದ 4-5 ಗಂಟೆಗಳಿಂದಲೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಭೈರತಿ ಬಸವರಾಜ್ರನ್ನ ಸಿಐಡಿ ಅಧಿಕಾರಿಗಳು. ಹೆಚ್ಚಿನ ತನಿಖೆಗಾಗಿ ಕಸ್ಟಡಿಗೆ ಕೇಳಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಈಗಾಗಲೇ ಗಮನಿಸೋದಾದ್ರೆ 5 ದಿನ ಕಸ್ಟಡಿ ಕೊಡಬೇಕು ಅಂತ ಕೇಳಿದ್ರು. ಯಾಕಂತ ಹೇಳಿದ್ರೆ ತಾಯಿ ಮುಂದಲೇ ಮಗನ ಹತ್ಯೆಯಾಗಿತ್ತು. ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಪ್ರಮುಖ ಅಂದ್ರೆ 5ನೇ ಆರೋಪಿ ಆಗಿದ್ದಾರೆ ಭೈರತಿ ಬಸವರಾಜ್. ಹಾಗಾಗಿ ಬಹಳಷ್ಟು ತಿಂಗಳುಗಳಿಂದ ತಲೆಮರೆಸ್ಕೊಂಡಿದ್ದಂತಹ ಭೈರತಿ ಈಗಾಗಲೇ ನಿನ್ನೆ ಸಿಐಡಿ ಬಲೆಗೆ ಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಗುಜರಾತ್ನ ಅಹಮದಾಬಾದ್ನಿಂದ ಬಂದಂತಹ ಭೈರತಿ ಬಸವರಾಜ್ನನ್ನ ನಿನ್ನೆನೇ ಬಂಧಿಸಿದ್ದಾರೆ. ಆದರೆ ಸದ್ಯಕ್ಕೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ನಿನ್ನೆಯ ಎಲ್ಲಾ ಪೂರ್ಣ ಪ್ರಮಾಣಗಳನ್ನ ಮುಗಿಸಿಕೊಂಡಿದ್ರು. ಏನೆಲ್ಲ ಮಾಡಬೇಕಾಗಿತ್ತು ಅವೆಲ್ಲವೂ ಕೂಡ ಆಗಿದೆ. ಸದ್ಯಕ್ಕೆ ಇವತ್ತು ಕೋರ್ಟ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸಲಿದ್ದಾರೆ. ಆದರೆ ಅದಕ್ಕೂ ಮೊದಲು 4-5 ಗಂಟೆಗಳ ವಿಚಾರಣೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಕೊಲೆ ಯಾವ ಕಾರಣಕ್ಕಾಯ್ತು ಈಗಾಗಲೇ ನಾವು ಗಮನಿಸೋದಾದ್ರೆ ಜೊತೆಗೆ ಅಜಿತ್ ಎಂಬಾತ, ಅದರ ಮಧ್ಯದಲ್ಲಿ ಭೈರತಿ ಬಸವರಾಜ್ ಹಾಗೂ ರೌಡಿ ಶೀಟರ್ ಬಿಕ್ಲು ಶಿವ, ಇವರು 3 ಜನರ ಮಧ್ಯೆ ಬಹಳಷ್ಟು ವ್ಯವಹಾರಗಳು ನಡೆದಿದೆ ಅನ್ನುವಂಥ ಸುದ್ದಿ. ಹಾಗಾಗಿ ಏನಿತ್ತು ವ್ಯವಹಾರ, ಕೊಲೆ ಹಂತಕ್ಕೆ ಯಾಕೋಯ್ತು, ಕೊಲೆ ಮಾಡಿದ್ಯಾರು, ಜೊತೆಗೆ ನೀವು ತಪ್ಪಿಸ್ಕೊಂಡಿದ್ಯಾಕೆ, ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳ್ತು, ಅವರು ಅಟೆಂಡ್ ಆಗಿ ವಿಚಾರಣೆಗೆ ಎದುರಿಸಿದ್ರೆ ಏನಾದರೂ ಡಿಸಿಷನ್ ತಗೋಬೋದಾಗಿತ್ತು. ಹಾಗಾದ್ರೆ ಈ ರೀತಿ ತಲೆ ಮಾಡಿಸ್ಕೊಂಡು ಹೋಗಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಎಲ್ಲಾ ವಿಚಾರಗಳ ತನಿಖೆಯನ್ನು ಮೊದಲಿಗೆ ಸಿಐಡಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಹಲವಾರು ಪ್ರಶ್ನೆಗಳನ್ನ ರೆಡಿ ಮಾಡಿಟ್ಕೊಂಡಿದ್ರು. ಅವೆಲ್ಲಾ ಪ್ರಶ್ನೆಗಳನ್ನ ಕೂಡ ಈಗ ಭೈರತಿ ಮುಂದಿಟ್ಟಿದ್ದಾರೆ. ಇದಕ್ಕೆ ಭೈರತಿ ಏನೆಲ್ಲ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಇನ್ನು ಒಂದು ಜಮೀನು ವಿವಾದಕ್ಕೋಸ್ಕರನೇ ಈ ಕೊಲೆ ನಡೆದೋಗಿದೆ ಅನ್ನೋದು ಒಂದು ಮಾತು. ಆದರೆ ಎಕ್ಸಾಕ್ಟ್ ಆಗಿ ಏನು ನಡೀತು, ಯಾವತ್ತಿನ ದಿನ ಏನೇನೆಲ್ಲ ಆಯಿತು, ಜೊತೆಗೆ ನೀವು ತಲೆ ಮಾಡಿಸ್ಕೊಂಡಾಗ ನಿಮಗೆ ಯಾವ ಆಪ್ತರು ಜೊತೆಯಾಗಿ ನಿಂತರು, ಇಷ್ಟು ದಿನ ಪೊಲೀಸರ ಕಣ್ಣಿಗೆ ಬೀಳದಂತೆ ತಪ್ಪಿಸ್ಕೊಂಡು ಓಡಾಡಿದ್ದು ಎಲ್ಲಿಂದ ಎಲ್ಲಿಗೆ, ಎಲ್ಲ ವಿಚಾರವನ್ನು ಕೂಡ ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಭೈರತಿ ಬಸವರಾಜ್ರನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಪ್ರಕರಣದ 5ನೇ ಆರೋಪಿ ಸದ್ಯಕ್ಕೆ ಡಿವೈಎಸ್ಪಿ ಗೌತಮ್ರಿಂದ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕಳೆದ 4-5 ಗಂಟೆಗಳಿಂದಲೂ ಕೂಡ ವಿಚಾರಣೆಗೆ ಭೈರತಿಯನ್ನ ಒಳಪಡಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಹೆಚ್ಚಿನ ತನಿಖೆಗಾಗಿ ಸಿಐಡಿ ತನಗೆ 5 ದಿನಗಳ ಕಾಲ ಅವಕಾಶ ಕೊಡಬೇಕು ಅಂತ ಕೂಡ ಕೋರ್ಟ್ ಮುಂದೆ ಇಡುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಮುಂದೆ Okay.